ಮತಾಂಧರರಿಗೆ ಮೊದಲ ಟಾರ್ಗೆಟ್ ಗೋರಕ್ಷಕರೇ ಯಾಕೆ? ಅಕ್ರಮ ಗೋಸಾಗಾಟವನ್ನ ತಡೆಯುವುದರಿಂದ ದೊಡ್ಡ ವ್ಯವಹಾರಕ್ಕೆ ಪೆಟ್ಟು ಬೀಳ್ತಿದ್ಯಾ? ಈ ಕಾರಣಕ್ಕಾಗಿಯೇ ಗೋರಕ್ಷಕರು ಟಾರ್ಗೆಟ್ ಆಗುತ್ತಿದ್ದಾರೆ. ಮೊನ್ನೆಯಷ್ಟೇ ಗೋರಕ್ಷಕ ಬಜರಂಗ ದಳದ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬಚಿಪಿಯ ಕಿನ್ನಿಬೋದವಿನಲ್ಲಿ ಸೂರ್ಯಾಸ್ತದ ವೇಳೆ ಜನನಿಬಿಡ ಪ್ರದೇಶದಲ್ಲೇ ಹತ್ಯೆ ಮಾಡಲಾಗಿದೆ. ಕರಾವಳಿಯಲ್ಲಿ ಈ ರೀತಿಯ ಟಾರ್ಗೆಟ್ ಕಿಲ್ಲಿಂಗ್ಗಳು ನಡೆಯುತ್ತಿರುವುದು ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ಗೋರಕ್ಷಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ ಪ್ರಕರಣಗಳು ಕರಾವಳಿಯಲ್ಲಿ ನಡೆದಿದೆ. ಹಾಗಾದ್ರೆ ಗೋರಕ್ಷಣೆ ಮಾಡುವ ಹಿಂದೂ ಸಂಘಟನೆಯ ಕಾರ್ಯಕರ್ತನನ್ನ ವ್ಯವಸ್ಥಿತ ರೀತಿಯಲ್ಲಿ ಟಾರ್ಗೆಟ್ ಮಾಡುತ್ತಿದ್ದಾರೆಯೇ ಎನ್ನುವ ಅನುಮಾನ ಈಗ ವ್ಯಕ್ತವಾಗುತ್ತಿದೆ. ಅದು ಅಕ್ಟೋಬರ್ 9, 2015 ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಪಟ್ಟಣವು ಶಾಂತಿಯುತವಾಗಿ ಎಂದಿನಂತೆ ಬೆಳಗಿನ ಜೊತೆಗೆ ಸಾಗುತ್ತಿತ್ತು. ಮೂಡಬಿದಿರೆಯಲ್ಲಿ ಹೂವಿನ ಅಂಗಡಿ ಇಟ್ಟು ವ್ಯಾಪಾರ ಮಾಡುತ್ತಿದ್ದ ಬಜರಂಗ ದಳದ ಕಾರ್ಯಕರ್ತ ಗೋರಕ್ಷಣೆಯನ್ನ ಮಾಡುತ್ತಿದ್ದ ಪ್ರಶಾಂತ್ ಪೂಜಾರಿ ಅವರನ್ನ ಮತಾಂಧರರು ಬೆಳ್ಳಂಬೆಳಗ್ಗೆ ಹತ್ಯೆ ಮಾಡಿ ಪರಾರಿಯಾಗಿದ್ದರು. ಶಾಂತಿಯುತವಾಗಿ ಸಾಗುತ್ತಿದ್ದ ಮೂಡಬಿದಿರೆ ರಕ್ತದ ಓಕುಳಿಯಲ್ಲಿ ಮಿಂದಿತ್ತು. ಅಕ್ರಮ ಗೋಸಾಗಾಟವನ್ನ ತಡೆಯುವಲ್ಲಿ ಪ್ರಶಾಂತ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡುತ್ತಿದ್ದರು ಎನ್ನುವ ಕಾರಣಕ್ಕಾಗಿ ಅವರನ್ನ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ರಾಷ್ಟ್ರಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಇನ್ನು ಮತಾಂಧರರಿಂದ ಕೊಲೆಗೀಡಾದ ಬೆಂಗಳೂರಿನ ರುದ್ರೇಶ್, ಮೈಸೂರಿನ ರಾಜು, ಬಂಟ್ವಾಳದ ಶರತ್ ಮಡಿವಾಳ, ಕಾಟಿಪಳ್ಳದ ದೀಪಕ್ ರಾವ್, ಪ್ರವೀಣ್ ನೆಟ್ಟಾರು ಎಲ್ಲರೂ ಗೋವಿನ ಮೇಲೆ ಪೂಜನೀಯ ಭಾವ ಹೊಂದಿದವರೇ ಆಗಿದ್ದಾರೆ. ಇದೀಗ ಬಜರಂಗ ದಳದ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದ್ದು ಆತನು ಗೋರಕ್ಷಕನಾಗಿ ಅಕ್ರಮ ಗೋಸಾಗಾಟವನ್ನ ತಡೆಯುತ್ತಿದ್ದ ಎಂದು ಸಂಘಟನೆಗಳು ಹೇಳಿಕೊಂಡಿವೆ. ಗೋರಕ್ಷಕರೇ ಯಾಕೆ ಟಾರ್ಗೆಟ್? ಅಕ್ರಮ ಗೋಸಾಗಾಟ ಎಂಬುದು ಒಂದು ಕರಾಳ ದಂಧೆ. ಮೇಯಲು ಬಿಟ್ಟಿದ್ದ ದನಗಳನ್ನ ಕದ್ದು ಅಥವಾ ಹಟ್ಟಿಯಿಂದಲೇ ಕದ್ದು ಗೋವುಗಳನ್ನ ಅಮಾನುಷವಾಗಿ ಸಾಗಾಟ ಮಾಡುವುದು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಹೆಚ್ಚಾಗಿದೆ. ಕಳೆದ ಬಿಜೆಪಿ ಸರ್ಕಾರವು ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನ ಜಾರಿಗೆ ತಂದಿದ್ದರೂ ಅಕ್ರಮ ಗೋಸಾಗಾಟವೇನು ನಿಂತಿಲ್ಲ. ಇತ್ತೀಚೆಗಷ್ಟೇ ಮಂಗಳೂರಿನ ಗಂಜಿಮಠ ಸಮೀಪ ಅಕ್ರಮ ಗೋಸಾಗಾಟದ ವಾಹನಕ್ಕೆ ಗೋರಕ್ಷಕರು ತನ್ನ ಸ್ವಂತ ವಾಹನದಲ್ಲಿ ಅಡ್ಡಗಟ್ಟಿ ಗೋವುಗಳನ್ನು ರಕ್ಷಿಸಿದ ಸಿಸಿಟಿವಿ ದೃಶ್ಯಾವಳಿ ವೈರಲ್ ಆಗಿತ್ತು. ಈ ಮೊದಲೇ ಹೇಳಿದಂತೆ ಅಕ್ರಮ ಗೋಸಾಗಾಟ ಎನ್ನುವುದು ಕರಾಳ ದಂಧೆ. ಈ ದಂಧೆಯಲ್ಲಿ ಕೋಟಿ ಕೋಟಿ ವ್ಯವಹಾರವಾಗುತ್ತದೆ. ಈ ಕಾರಣಕ್ಕಾಗಿ ಅಕ್ರಮ ಗೋಸಾಗಾಟವನ್ನು ತಡೆಯುವವರು, ಗೋಸಾಗಾಟ ಮಾಡುವ ಮತ್ತು ಅದಕ್ಕೆ ಬೆಂಬಲ ಕೊಡುವ ಮತಾಂಧರ ಮೊದಲ ಟಾರ್ಗೆಟ್ ಆಗುತ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುವಂಥದ್ದು. ರಾಜ್ಯದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ 2020 ಜಾರಿಯಲ್ಲಿದೆ. ಇದರಲ್ಲಿ ಅಕ್ರಮ ಗೋಸಾಗಾಟ ಮಾಡುವಂತಿಲ್ಲ ಎಂದು ಸ್ಪಷ್ಟವಾದ ಉಲ್ಲೇಖವಿದೆ. ಆದರೂ ರಾಜ್ಯದಲ್ಲಿ ಅಕ್ರಮ ಗೋಸಾಗಾಟ ಮಾತ್ರ ನಿಲ್ಲುತ್ತಿಲ್ಲ. ಇದನ್ನ ತಡೆಯಬೇಕಾದ ರಾಜ್ಯದ ಪೊಲೀಸ್ ವ್ಯವಸ್ಥೆ ಕಣ್ಣಿದ್ದು ಕುರುಡಾದಂತಿದೆ. ಹಿಂದೂ ಸಂಘಟನೆಗಳು ಮಾಹಿತಿ ನೀಡಿದರೆ ಮಾತ್ರ ಅಕ್ರಮ ಗೋಸಾಗಾಟವನ್ನು ತಡೆಯುವ ಪ್ರಯತ್ನ ಮಾಡ್ತಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ಅಕ್ರಮ ಗೋಸಾಗಾಟವನ್ನ ಬೇರು ಮಟ್ಟದಿಂದಲೇ ಕಿತ್ತೊಗೆಯಬಹುದು, ಗೋವುಗಳನ್ನು ಉಳಿಸಬಹುದು. ಗೋರಕ್ಷಕರು ಕೂಡ ಟಾರ್ಗೆಟ್ ಆಗಲಾರರು ಎನ್ನುವುದು ಅನೇಕರ ಅಭಿಪ್ರಾಯ. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.